HDFC Bank on a 1 hour time frame ನೋಡಿ ಫಸ್ಟು ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ದಿಸ್ ಝೋನ್ ಪ್ರೀವಿಯಸ್ಲಿ ಇಟ್ ವಾಸ್ ಆ್ಯಕ್ಟಿಂಗ್ ಆಸ್ ಎನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ನೆಕ್ಸ್ಟು ಈ ಪಾಯಿಂಟಿಂದ ಈ ಪಾಯಿಂಟಲ್ಲಿ ನೋಡಿ ಗ್ಯಾಪ್ ಡೌನ್ ಓಪನ್ ಆಗಿ ಆರ್ ಸಪೋರ್ಟ್ ಝೋನ್ನ ಬ್ರೇಕ್ ಆಗಿದೆ. ಸೊ ಬ್ರೇಕ್ ಆಗಿರೋ ಸಪೋರ್ಟ್ ಝೋನ್ ಇವಾಗ ಏನಪ್ಪ ಆ್ಯಕ್ಟ್ ಆಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗುತ್ತೆ ಅಲ್ವಾ? ಇದು ಪಾಯಿಂಟ್ ನಂಬರ್ 1. ನೆಕ್ಸ್ಟು ಪಾಯಿಂಟ್ ನಂಬರ್ 2 ನೋಡಿ, ನಾನು ಟ್ರೆಂಡ್ ಲೈನ್ನ ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಇವಾಗ ನೋಡಿ ಫಸ್ಟು ಇದು ಹೈ, ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಕ್ಲಿಯರು ಪ್ರೈಸು ಡೌನ್ ಟ್ರೆಂಡಲ್ಲಿದೆ. ಅರ್ಥ ಆಯ್ತಾ? ಇವಾಗ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಗೈಸ್, 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೀವು ನೋಡೋದಾದರೆ ಇದು ನೋಡಿ, ಇದು ರೆಸಿಸ್ಟೆನ್ಸ್ ಬಟ್ ಈ ಪಾಯಿಂಟಲ್ಲಿ ನೋಡಿ, ಯಾವ ಪಾಯಿಂಟಲ್ಲಿ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಸೊ ಇದು ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3. ಅರ್ಥ ಆಯ್ತಾ? ಈ ಝೋನ ಡಿಲೀಟ್ ಮಾಡ್ತೀನಿ. ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇಲ್ಲಿ ನೋಡಿ 780 ಲೆವೆಲ್ಸ್, 775 ಇಂದ 780 ಲೆವೆಲ್ಸ್ವರೆಗೂ ಗ್ಯಾಪ್ ಇದೆ. ಈ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಇದು ಗ್ಯಾಪ್ ಇರೋದು. ಅರ್ಥ ಆಯ್ತಾ? ನೆಕ್ಸ್ಟು ಫಿಬೋನಾಚಿನ ರೀಸೆಂಟ್ ಟಾಪಿಂದ ಬಾಟಮ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೋಡಿ ಪ್ರೈಸು ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ ಇದೆ. ಓಕೆನಾ? ಇದು ಮೇಕ್ ಆರ್ ಬ್ರೇಕ್ ಲೆವೆಲ್ಸ್. ಓಕೆ, ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಪ್ರೈಸು ಒಂದೇ ಸ್ಟ್ರೆಚ್ಚಲ್ಲಿ ಫುಲ್ ಆಗಿದೆ, ನೋ ರಿಟ್ರೇಸ್ಮೆಂಟ್. ಬಟ್ ಇಲ್ಲಿ ಹೀಗೂ ಹೇಳ್ಬೋದು, ಇದು ಅಪ್ ಮೂವ್, ಇದು ರಿಟ್ರೇಸ್ಮೆಂಟ್. ಇದು ಅಪ್ ಮೂವ್, ನೆಕ್ಸ್ಟ್ ಯಾವ ಮೂವ್ ಪೆಂಡಿಂಗ್ ಇದೆ, ರಿಟ್ರೇಸ್ಮೆಂಟ್ ಪೆಂಡಿಂಗ್ ಇದೆ. ಸೊ ಇಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿರೋದ್ರಿಂದ ಒಂದು ರಿಟ್ರೇಸ್ ಆಗಿ ಪುನಃ ಬ್ರೇಕ್ಔಟ್ ಕೊಡ್ಬೋದು. ಆರ್ ಎಲ್ಸ್ ನೋಡಿ, ಈ ಬ್ರೇಕ್ಔಟ್ ನೋಡಿ ಬೈಯರ್ಸ್ನ ಟ್ರ್ಯಾಪ್ ಮಾಡಿ ಅವ್ರದ್ದು ಸ್ಟಾಪ್ ಲಾಸ್ ತಿಂದು ಆಮೇಲೆ ಮೇಲೆ ಹೋಗ್ಬೋದು, ಇಲ್ಲ ಕಂಟಿನ್ಯೂಷನ್ ಫಾಲೋ ಆಗ್ಬೋದು. ಅರ್ಥ ಆಯ್ತಾ? 2 ಸಿನಾರಿಯೋನು ಇದೆ. ಓಕೆನಾ? ಸೊ ನಾವು ಫಸ್ಟು ಸೇಫರ್ ಸೈಡ್ ನೋಡೋಣ, ಸೆಲ್ಲಿಂಗ್ ಬಗ್ಗೆ ನೋಡೋಣ. ಯಾವ ಲೆವೆಲ್ಸ್ ಆದಮೇಲೆ ಸೆಲ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ನೋಡಿ, ಪ್ರೈಸು ಈ ಝೋನ್ ಕೆಳಗಡೆ ಬ್ರೇಕ್ ಡೌನ್ ಕೊಡ್ಬೇಕು ಹೀಗೆ. ಅರ್ಥ ಆಯ್ತಾ? ಸೊ ಪ್ರೈಸ್ ಏನಾದರೂ ನೋಡಿ ರಿವರ್ಸಲ್ ಆಗಬೇಕು ಅಂದ್ರೂ ಈ ಝೋನ್ನ ಬ್ರೇಕ್ ಆಗಬೇಕು. ಏನಕ್ಕಂದರೆ ಇದು ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ಈ ಝೋನ್ ಬ್ರೇಕ್ ಆದರೆ ದಿಸ್ ಝೋನ್ ವಿಲ್ ಬಿ ನೋ ಲಾಂಗರ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಸೊ ಯು ಹ್ಯಾವ್ ಟು ವೇಟ್ ಅಂಟಿಲ್ ಪ್ರೈಸ್ ಬ್ರೇಕ್ಸ್ ದಿಸ್ ಝೋನ್, ದಟ್ ಈಸ್ sell when price crosses 760 levels. ಅರ್ಥ ಆಯ್ತಾ? 760 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಸೊ ಟಾರ್ಗೆಟ್ ನಂಬರ್ 1 ವಿಲ್ ಬಿ 752. ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ ಈ ಝೋನ್ ಹತ್ರ ಬರುತ್ತೆ. ಓಕೆನಾ? ನೆಕ್ಸ್ಟ್ ಟಾರ್ಗೆಟ್ ಬಂದು ಟಾರ್ಗೆಟ್ ನಂಬರ್ 2 ವಿಲ್ ಬಿ 742. ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ ಈ ಝೋನ್ ಹತ್ರ ಬರುತ್ತೆ. ಅಲ್ಟಿಮೇಟ್ ಟಾರ್ಗೆಟ್ ನಂಬರ್ 3, ದಿಸ್ ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 3, ದಟ್ ಈಸ್ 730 ಲೆವೆಲ್ಸ್. 760 ಲೆವೆಲ್ಸ್ನ ಬ್ರೇಕ್ ಮಾಡ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 752 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, 742 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಹೇಳ್ದಾಗೇನೆ ಡಿಪ್ ಕೊಟ್ಟು ಈ ಝೋನ್ನ ಬ್ರೇಕ್ ಮಾಡಬೇಕು. ಅರ್ಥ ಆಯ್ತಾ? ಇವಾಗ ಬೈಯಿಂಗ್ ಬಗ್ಗೆ ಮಾತಾಡೋಣ. ಬೈಯಲ್ಲಿ ಮಾಡ್ತೀರಾ ಅಂದರೆ ನಾಳೆ ಪ್ರೈಸು ಯಾವ ಲೆವೆಲ್ಸ್ ಮೇಲೆ ಬೈ ಮಾಡ್ತೀರಾ ಅಂದರೆ 775 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈ ಗ್ಯಾಪ್ ಕಾಣ್ತಿದೆಯಲ್ಲ, ದಿಸ್ ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, ದಟ್ ವಿಲ್ ಬಿ 780. ಟಾರ್ಗೆಟ್ ನಂಬರ್ 2 ಬಂದು ದಿಸ್ ಟಾಪ್.
ಅರ್ಥ ಆಯ್ತಾ? ದಟ್ ಈಸ್ 790 will be our target number 2. 785 775 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ, ಈ ಗ್ಯಾಪು ಅವಾಗೇನಾಗುತ್ತೆ, ಫಿಲ್ ಆಗುತ್ತೆ. ದಟ್ ಈಸ್ 780 will be our target number 1, 790 will be our target number 2. Okay guys, thanks for watching the video.